ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಅಂತ ಹೇಳ್ತಾ, ಇಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದನೇ ಶೋಗಳು ಕೂಡ ಶುರುವಾಗ್ತಾ ಇದೆ. ಪ್ರಕಾಶ್ ವೀರ್ ಅವರ ನಿರ್ದೇಶನದ ಈ ಸಿನಿಮಾ. ಈ ಒಂದು ಸಿನಿಮಾಗೆ ಅಭಿಮಾನಿಗಳನ್ನ ಕುರಿತು ನಟ ದರ್ಶನ್ ಅವರು ಅವರ ಮಡದಿ ವಿಜಯಲಕ್ಷ್ಮಿ ಅವ್ರ ಕಡೆಯಿಂದ ಒಂದು ಮೆಸೇಜ್ ಕಳಿಸಿದ್ದಾರೆ. ಸೊ ಅದನ್ನು ನಾನಿಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಪ್ರೀತಿಯ ಸೆಲೆಬ್ರಿಟಿಗಳೇ, ನನ್ನ ಹೃದಯಾಂತರಾಳದ ಈ ಸಂದೇಶವನ್ನು ವಿಜಯಲಕ್ಷ್ಮಿ ನಿಮಗೆ ತಲುಪಿಸುತ್ತಿದ್ದಾರೆ. ನೀವು ತೋರುತ್ತಿರುವ ಪ್ರೀತಿ, ಕಾಳಜಿ, ನಿರಂತರವಾಗಿ ನೀಡುತ್ತಿರುವ ಬೆಂಬಲ, ರಾಜ್ಯಾದ್ಯಂತ ಮಾಡುತ್ತಿರುವ ಪ್ರಚಾರದ ಬಗ್ಗೆ ಅವರು ಪ್ರತಿ ಸಲವೂ ತಿಳಿಸುತ್ತಾರೆ. ದೂರದಲ್ಲಿದ್ದರೂ ಪ್ರತಿ ಕ್ಷಣವೂ ನೀವು ನನ್ನೊಂದಿಗೆ ಇದ್ದೀರಿ ಎಂದು ಭಾವಿಸುತ್ತೇನೆ. ಈ ವಿಚಾರವನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಜನರು ಆಡುವ ಮಾತುಗಳ ಬಗ್ಗೆ ದಯವಿಟ್ಟು ತಲೆಕೆಡಿಸಿಕೊಳ್ಳಬೇಡಿ. ಯಾವುದೇ ರೀತಿಯ ಗೊಂದಲಗಳಾಗಲು, ವದಂತಿಗಳು ಹರಿದಾಡಲು ಬಿಡಬೇಡಿ. ನಕಾರಾತ್ಮಕ ವಿಚಾರಗಳು ನಿಮ್ಮನ್ನು ಅಲುಗಾಡಿಸಲು ಅವಕಾಶ ನೀಡಬೇಡಿ. ನೀವೇ ನನ್ನ ಶಕ್ತಿ, ನನ್ನ ಕುಟುಂಬ. ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯ ಕಾರಣದಿಂದಲೇ ನಾನು ಎಂದೆಂದಿಗಿಂತಲೂ ಹೆಚ್ಚಾಗಿ ಇಂದು ಗಟ್ಟಿಯಾಗಿ ನಿಂತಿದ್ದೇನೆ. ನನ್ನ ಜೀವನದ ಈ ಹಂತದಲ್ಲಿ ನೀವೇ ನನ್ನ ದೊಡ್ಡ ಶಕ್ತಿ. ನೀವೆಲ್ಲರೂ ನಮ್ಮ ಡೆವಿಲ್ ಸಿನಿಮಾಗೆ ಪ್ರೀತಿ ತೋರಬೇಕೆಂದು ಬಯಸುತ್ತೇನೆ. ನಾನಾಗಿರುವುದು ನಿಮ್ಮಿಂದಲೇ. ನನ್ನ ಮೇಲೆ ಯಾವಾಗಲೂ ತೋರುವ ಅಪಾರ ಪ್ರೀತಿಯನ್ನು ಡೆವಿಲ್ಗೂ ತೋರುತ್ತೀರಿ ಎಂಬುದು ನನಗೆ ಗೊತ್ತಿದೆ. ನನ್ನ ಅನುಪಸ್ಥಿತಿಯಲ್ಲಿಯೂ ಪ್ರತಿಯೊಂದು ಪ್ರಶ್ನೆ, ಸಂದೇಹ, ಅಭಿಪ್ರಾಯಕ್ಕೆ ಪದಗಳ ಬದಲಾಗಿ ಸಿನಿಮಾದ ಅಭೂತಪೂರ್ವ ಯಶಸ್ಸಿನ ಮೂಲಕ ಉತ್ತರಿಸಬೇಕು ಎಂದು ಬಯಸುತ್ತೇನೆ. ಅದೇ ನಿಮ್ಮ ಧ್ವನಿಯಾಗಲಿದೆ, ಅದೇ ನಮ್ಮ ಹೇಳಿಕೆಯೂ ಆಗಲಿದೆ. ನೀವು ಮಾಡುತ್ತಿರುವ ಪ್ರಚಾರ, ತೋರುತ್ತಿರುವ ಶ್ರದ್ಧೆ ಮತ್ತು ಪ್ರದರ್ಶಿಸುತ್ತಿರುವ ಒಗ್ಗಟ್ಟಿನ ಬಗ್ಗೆ ಕೇಳಿದಾಗ ಹೆಮ್ಮೆಯ ಭಾವನೆ ಮೂಡುತ್ತದೆ. ನಾನು ನಿಮ್ಮೆಲ್ಲರನ್ನು ಭೇಟಿಯಾಗಲು, ಕಣ್ತುಂಬಿಕೊಳ್ಳಲು ಕಾತರನಾಗಿದ್ದೇನೆ. ನನ್ನ ಸುತ್ತಲೂ ಗೋಡೆಯಂತೆ ನಿಂತಿರುವ ನಿಮಗೆ ಧನ್ಯವಾದಗಳು. ನೀವು ನನ್ನನ್ನು ನಂಬುತ್ತಿರುವ ಹಾಗೆಯೇ ನಿಮ್ಮೆಲ್ಲರಲ್ಲೂ ನಂಬಿಕೆ ಇಟ್ಟಿದ್ದೇನೆ. ಸತ್ಯವನ್ನು ಹೇಗೆ ತಿಳಿಸಬೇಕು ಎಂದು ಸಮಯಕ್ಕೆ ಗೊತ್ತಿದೆ ಎಂಬುದನ್ನು ನೆನಪಿಡಿ. ಕಾಲವೇ ಎಲ್ಲಕ್ಕೂ ಉತ್ತರ ನೀಡಲಿದೆ. ಅಲ್ಲಿಯವರೆಗೆ ನಿಮ್ಮ ತಲೆಯನ್ನು ಮೇಲೆತ್ತಿ ಹೃದಯವನ್ನು ಗಟ್ಟಿಗೊಳಿಸಿ ಅಚಲ ಪ್ರೀತಿಯನ್ನು ಕಾಪಾಡಿಕೊಳ್ಳಿ. ಪ್ರೀತಿಯಿಂದ ನಿಮ್ಮ ದಾಸ ಅಂತ ಮೆಸೇಜ್ ಕಳಿಸಿದ್ದಾರೆ. ನಾನು ನಿನ್ನೆಯಿಂದ ದಾವಣಗೆರೆ, ತುಮಕೂರು, ಚಿತ್ರದುರ್ಗ ಇಲ್ಲೆಲ್ಲ ಕೆಲವು ದರ್ಶನ್ ಅಭಿಮಾನಿಗಳು ಯಾವ ರೀತಿ ಸಿನಿಮಾ ಮಂದಿರಗಳಲ್ಲಿ ಡೆವಿಲ್ ಸಿನಿಮಾ ಆಗಮನಕ್ಕೆ ಕಾಯ್ತಾ ಇದ್ದಾರೆ, ಸಂಭ್ರಮಿಸ್ತಿದ್ದಾರೆ ಕಣ್ಣಾರೆ ನೋಡಿದ ಮೇಲೆ ಈ ಒಂದು ಮೆಸೇಜ್ ಕೂಡ ಬಹಳ ಮುಂಚೆನೇ ಗೊತ್ತಾಗಿದ್ರು. ನಿಮ್ಮ ಜೊತೆ ಹಂಚ್ಕೋಬೇಕಂತ. ಯಾಕಂದರೆ ಖ್ಯಾತ ನಟನ ಸಿನಿಮಾ ಬರ್ತಾ ಇದೆ. ಸೊ ಅವರು ಕಷ್ಟದಲ್ಲಿದ್ದಾರೆ. ಸೊ ನೀವು ಸಮಾಧಾನವಾಗಿ ಸಿನಿಮಾನ ಪ್ರೀತಿಸಿ ಸಿನಿಮಾ ಬಗ್ಗೆ ಪ್ರಮೋಟ್ ಮಾಡಿ ಅಂತ ನಟ ಕೇಳ್ಕೊಂಡಿದ್ದಾರೆ. ಸೊ ಅಷ್ಟನ್ನು ಮಾತ್ರ ಮಾಡಿ. ಆಮೇಲೆ ಈ ಸಿನಿಮಾದ ಒಂದು ಪಬ್ಲಿಕ್ ರಿವ್ಯೂ ಅಂತ ಏನು ಹೇಳಬೇಕು, ಈ ಸಿನಿಮಾ ಮಾಡಿರೋದೇ ಅಭಿಮಾನಿಗಳಿಗೋಸ್ಕರ ಸಿನಿಮಾ ಮಾಡೋದಕ್ಕೆ ಪಬ್ಲಿಕ್ ರಿವ್ಯೂ ಅವಶ್ಯಕತೆ ಇರಲ್ಲ. ಯಾವತ್ತೂ ಕೂಡ ಅದು ಅಚಲವಾಗಿ ಒಂದೇ ಇರುತ್ತೆ. ಸಿನಿಮಾ 100 ಡೇಸ್ ಪಕ್ಕ. ತುಂಬ ಚೆನ್ನಾಗಿದೆ. ನಟ ದರ್ಶನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ರೀತಿಯ ಒಂದು ಅಭಿಪ್ರಾಯನೇ ವ್ಯಕ್ತವಾಗೋದು. ಪಬ್ಲಿಕ್ಕಲ್ಲಿ ಏನೇ ಮಾಡಿದ್ರು ನಾವು ತೊಗೊಂಡೋಗಿ ಕ್ಯಾಮ್ರಾ ಮೈಕೆಲ್ಲ ಹಿಡಿದಾಗ. ಸೊ ಅದು ಖಂಡಿತ ಹೌದು. ನಾನು ಕೂಡ ಎಲ್ಲ ಕಡೆ ಎಲ್ಲ ಸಿನಿಮಾ ಏನು ಬೆಳಗ್ಗೆ 6 ಗಂಟೆ 6:30ಕ್ಕೆ ಶುರುವಾಗ್ತಾಯಿದೆ. ನಾನು 10 ಗಂಟೆಗೆ ನನಗೆ ಟಿಕೆಟ್ ಸಿಕ್ಕಿದೆ. ನಾನು 10 ಗಂಟೆಗೆ ಸಿನಿಮಾ ನೋಡಿ ಆನಂತರ ಸಿನಿಮಾ ಕುರಿತು ನನ್ನ ಅನಿಸಿಕೆಯನ್ನು ನಿಮ್ಮ ಜೊತೆ ನನಗೆ ಏನನ್ನಿಸ್ತೋ ಒಬ್ಬ ಸಿನಿಮಾ ವ್ಯೂವರ್ ಆಗಿ, ನಟ ದರ್ಶನ್ ಅವರ ಅಭಿಮಾನಿಯಾಗಿ ಅಂತ ಹಂಚ್ಕೊಳ್ತೀನಿ. ಸೊ ನೀವು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಆದಷ್ಟು ಎಲ್ಲರೂ ಸಿನಿಮಾವನ್ನು ನೋಡಿ ಅಂತ ಥಿಯೇಟ್ರಲ್ಲೇ ಆಶಿಸ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದ ಡೆವಿಲ್ ಸಿನಿಮಾ ಕುರಿತು ವಿಡಿಯೋದಲ್ಲಿ ಸಿಗೋಣ ಆದಷ್ಟು ಬೇಗ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.